500 ವರ್ಷಗಳಷ್ಟು ಹಳೆಯ ಒಂದು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಇದೆ ಎಂದರೆ ನಂಬ್ತೀರಾ? ಇಂದು ಕೂಡ ಅದರ ಕಲ್ಲಿನ ಶಿಲ್ಪಗಳನ್ನು ನೋಡಿದರೆ ಇದನ್ನು ನಿಜವಾಗಿಯೂ ಮನುಷ್ಯರೇ ಮಾಡಿದ ಕೆಲಸವೇ ಅನ್ನುವ ಪ್ರಶ್ನೆ ಮೂಡುತ್ತದೆ. ಇನ್ನೊಂದು ಅಚ್ಚರಿ ಏನು ಗೊತ್ತಾ? ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ರಹಸ್ಯ ಇದೆ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಇಂದು ನಾವು ನಿಮಗೆ ತೋರಿಸಲಿರುವ ದೇವಸ್ಥಾನ ಇತಿಹಾಸದ ಹೆಮ್ಮೆ, ಆಧ್ಯಾತ್ಮಿಕ ಶಕ್ತಿ ಮತ್ತು ಅದ್ಭುತ ಶಿಲ್ಪಕಲೆಯ ಜೀವಂತ ಉದಾಹರಣೆ. ಸಾಗರದ ಹತ್ತಿರದಲ್ಲಿರುವ ಇಕ್ಕೇರಿ ಎಂಬ ಸಣ್ಣ ಊರಿನಲ್ಲಿರುವ ಒಂದು ಅದ್ಭುತ ದೇವಾಲಯ. ಅಪರೂಪದ ದೇವಸ್ಥಾನಗಳು, ಗುಪ್ತ ತೀರ್ಥಕ್ಷೇತ್ರಗಳು ಮತ್ತು ಆಧ್ಯಾತ್ಮಿಕ ಇತಿಹಾಸವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ಈ ರೀತಿಯ ಹಲವಾರು ಸ್ಥಳಗಳನ್ನು ನೀವು ನೋಡಿ ಆನಂದಿಸಲು ಪ್ರದಕ್ಷಿಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಬಂದಿರುವುದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಹತ್ತಿರವಿರುವ ಸುಪ್ರಸಿದ್ಧ ಅಘೋರೇಶ್ವರ ದೇವಸ್ಥಾನಕ್ಕೆ. ಇದು ಸಾಮಾನ್ಯ ಕಟ್ಟಡ ಅಲ್ಲ. ಇಲ್ಲಿರುವ ಪ್ರತಿಯೊಂದು ಕಲ್ಲೂ ಒಂದೊಂದು ಕಥೆ ಹೇಳುತ್ತದೆ. 16ನೇ ಶತಮಾನದಲ್ಲಿ ಕೆಳದಿಯನ್ನಾಳಿದ ದೊಡ್ಡ ಸಂಕಣ್ಣ ನಾಯಕನ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣವಾಯಿತು. ಇಲ್ಲಿನ ಮುಖ್ಯ ದೈವ ಅಘೋರೇಶ್ವರ. ಶಿವನ ಅನೇಕ ರೂಪಗಳಲ್ಲಿ ಅಘೋರೇಶ್ವರ ಒಂದು ವಿಶೇಷ ರೂಪ. ಅಘೋರ ಎಂದರೆ ಭಯವಿಲ್ಲದ್ದು ಎಂಬರ್ಥ. ಇಲ್ಲಿನ ಇನ್ನೊಂದು ವಿಶೇಷ ಇಲ್ಲಿರುವ ನಂದಿ. ನಂದಿಯ ಕಣ್ಣುಗಳು ಶಿವಲಿಂಗದತ್ತ ನೆಟ್ಟಿರುವ ರೀತಿಯನ್ನು ನೋಡಿದರೆ ಭಕ್ತಿಯ ಅರ್ಥವೇನು ಅನ್ನೋದು ತಿಳಿಯುತ್ತದೆ. ಇಲ್ಲಿರುವ ರಹಸ್ಯ ಎಂದರೆ ಒಂದಕ್ಕೊಂದು ಮುಖ ಮಾಡಿಕೊಂಡಿರುವ ಹಲ್ಲಿಗಳ ಕೆತ್ತನೆ. ಈ ಹಲ್ಲಿಗಳು ಒಂದಕ್ಕೊಂದು ಮುಖ ತಾಗಿಸಿದರೆ ಪ್ರಳಯವಾಗುತ್ತದೆ ಎಂಬ ವಾಡಿಕೆ ಇದೆ. ಆದರೆ ಅವುಗಳನ್ನು ಪಕ್ಕದಲ್ಲಿರುವ ಚೇಳು ತಡೆಯುತ್ತಿದೆ ಎಂಬ ನಂಬಿಕೆ.
ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬಂದು ಶಿವನ ಭಜನೆಯಲ್ಲಿ ಮಗ್ನರಾಗುತ್ತಾರೆ. ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಕಾಡಿನ ಮಧ್ಯದಲ್ಲಿ ಇರುವ ಅದ್ಭುತ ಎದುರುಮುಖದ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದರೆ ಮನಸ್ಸಿಗೆ ಆಗುವ ಪರಮಾನಂದವನ್ನು ನಿಜಕ್ಕೂ ವರ್ಣಿಸಲು ಪದಗಳಿಲ್ಲ. ಇಲ್ಲಿರುವ ಎದುರುಮುಖದ ಆಂಜನೇಯನ ಮೂರ್ತಿಯು ಕಾಣಸಿಗುವುದು ತುಂಬ ವಿರಳ. ಇಷ್ಟೊಂದು ದೊಡ್ಡ ಇತಿಹಾಸ, ಶಕ್ತಿ ಮತ್ತು ಅದ್ಭುತ ಕಲೆ ಹೊಂದಿರುವ ಈ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ನಮ್ಮ ಕರ್ನಾಟಕದ ಹೆಮ್ಮೆ ಮತ್ತು ಅಮೂಲ್ಯವಾದ ಪರಂಪರೆಯನ್ನು ಜಗತ್ತಿಗೆ ಹೇಳುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ನೀವು ಈ ಅದ್ಭುತ ಸ್ಥಳಕ್ಕೆ ಭೇಟಿ ನೀಡಿ ಪರಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಈ ಪವಿತ್ರ ಕ್ಷೇತ್ರದ ದರ್ಶನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ದೇವಾಲಯದ ಬಗ್ಗೆ ನಿಮ್ಮ ಅನುಭವ ಅಥವಾ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೊಂದು ಪವಿತ್ರ ಕ್ಷೇತ್ರದ ದರ್ಶನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.